ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೈನುಗಾರಿಕೆಗೆ ಅಂತಾನೆ ಇರುವಂತಹ ಟಾಪ್ 3 ಯೋಜನೆಗಳ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ಬರುವಂತದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 57,000 ರೂಪಾಯಿ ಸಹಾಯಧನವನ್ನ ಕೊಟ್ಟಿಗೆ ನಿರ್ಮಾಣಕ್ಕೋಸ್ಕರ ಕೊಡ್ತಾರೆ. ಈ ಯೋಜನೆಯ ವಿವರಗಳನ್ನ ನೋಡ್ತಾ ಹೋದ್ರೆ ಯೋಜನೆಯ ಹೆಸರು ಮಹಾತ್ಮ ಗಾಂಧಿ ನರೇಗಾ ಯೋಜನೆ. ಸಹಾಯಧನದ ರೂಪದಲ್ಲಿ 57,000 ರೂಪಾಯಿಯನ್ನ ಕೊಟ್ಟಿಗೆ ನಿರ್ಮಾಣ ಅಂದ್ರೆ ಶೆಡ್ ನಿರ್ಮಾಣಕ್ಕೋಸ್ಕರ ಕೊಡ್ತಾರೆ. ಅದರಲ್ಲಿ 46,644 ರೂಪಾಯಿಯನ್ನ ಕಟ್ಟಡ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಮತ್ತೆ 10,556 ರೂಪಾಯಿಯನ್ನ ಕೂಲಿ ವೆಚ್ಚವಾಗಿ ಕೊಡ್ತಾರೆ. ಒಂದು ನೆನಪಿರ್ಲಿ, ನೀವು ಯಾವುದೇ ಕಾರಣಕ್ಕೂ ಮೇಲ್ಛಾವಣಿಗೆ ನೀವು ಟಾರ್ಪಲ್ ಇರ್ಬೋದು, ಗರಿ ಇರ್ಬೋದು, ಆ ರೀತಿ ನೀವು ಶೆಡ್ ಅನ್ನ ನಿರ್ಮಾಣ ಮಾಡಂಗಿಲ್ಲ. ಏನಿದ್ರು ಕೂಡ ಪರ್ಮನೆಂಟ್ ರೀತಿಯಲ್ಲಿ ಮಾಡಬೇಕಾಗ್ತದೆ. ಅಂದ್ರೆ ಸಿಮೆಂಟ್ ಶೀಟ್ ಇರ್ಬೋದು, ಕಬ್ಬಿಣದ ಶೀಟ್ ಗಳನ್ನ ಹಾಕಿ ನೀವು ಶೆಡ್ ಅನ್ನ ನಿರ್ಮಾಣ ಮಾಡಬೇಕು. ಆಗ ಮಾತ್ರ ನಿಮಗೆ ಈ ಯೋಜನೆಯಡಿ ಸಹಾಯಧನ 57,000 ರೂಪಾಯಿಯನ್ನ ಕೊಡ್ತಾರೆ. ಯಾರ್ಯಾರಿಗೆ ಈ ಯೋಜನೆ ಅಂತ ನೋಡ್ತಾ ಹೋದ್ರೆ ಎಲ್ಲಾ ವರ್ಗದ ರೈತರು, ನೀವು SC ST ಆಗಿರ್ಬೋದು, ಸಾಮಾನ್ಯ ವರ್ಗದ ರೈತರಾಗಿರ್ಬೋದು, ಯಾರಾದ್ರೂ ಕೂಡ ಈ ಯೋಜನೆಯಡಿ 57,000 ರೂಪಾಯಿಯನ್ನ ಸಹಾಯಧನದ ರೂಪದಲ್ಲಿ ಶೆಡ್ ಅಥವಾ ಕೊಟ್ಟಿಗೆ ನಿರ್ಮಾಣ ಮಾಡೋದಕ್ಕೋಸ್ಕರ ಪಡ್ಕೋಬಹುದು. ಮತ್ತೆ ಈ ಒಂದು ಯೋಜನೆಗೆ ಅರ್ಹತೆಗಳನ್ನ ನೋಡ್ತಾ ಹೋದ್ರೆ ನಿಮ್ಮ ಹತ್ರ ಕನಿಷ್ಠ 2 ಹಸು ಇರಬೇಕು, ಇಲ್ಲ ಅಂತಂದ್ರೆ 2 ಎಮ್ಮೆಗಳಿರ್ಬೇಕು. ಇಲ್ಲ ನನ್ನ ಹತ್ರ ಹಸು ಎಮ್ಮೆ ಏನು ಇಲ್ಲ ಅಂತಂದ್ರೆ ನಿಮ್ಮ ಹತ್ರ 10 ಕುರಿಗಳಾದ್ರೂ ಇರಬೇಕು. ಅರ್ಹತೆ ಏನೇನಿದೆ, 2 ಹಸು ಇರಬೇಕು ಅಥವಾ 2 ಎಮ್ಮೆ ಇರಬೇಕು, ಇಲ್ಲ ಅಂತಂದ್ರೆ 10 ಕುರಿಗಳು. ಇಷ್ಟರಲ್ಲಿ ಯಾವ್ದಾದ್ರು ಒಂದಿದ್ರೂ ಕೂಡ ನಿಮ್ಗೆ ಈ ಯೋಜನೆಯಡಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗುವಂತಹ ಮುಖ್ಯವಾದಂತಹ ದಾಖಲೆಗಳನ್ನ ನೋಡ್ತಾ ಹೋದ್ರೆ ಆಧಾರ್ ಕಾರ್ಡ್ ಕೊಡ್ಬೇಕಾಗತ್ತೆ, ಜಾಬ್ ಕಾರ್ಡ್, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೊಡುವಂತಹ ಜಾಬ್ ಕಾರ್ಡ್ ಅನ್ನ ನೀವು ಫಸ್ಟ್ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಜಾಬ್ ಕಾರ್ಡ್ ಅನ್ನ ಕೊಡ್ಬೇಕಾಗುತ್ತೆ. ಪಶು ವೈದ್ಯರ ದೃಢೀಕರಣ ಪತ್ರ, ಅಂದ್ರೆ ನಿಮ್ಮ ಹತ್ರ 2 ಹಸು ಅಥವಾ 2 ಎಮ್ಮೆ ಇಲ್ಲ ಅಂತಂದ್ರೆ 10 ಕುರಿಗಳಿದಾವೆ ಅಂತ ಯಾವುದಾದ್ರೂ ಪಶು ವೈದ್ಯಾಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನ ಪಡ್ಕೋಬೇಕಾಗ್ತದೆ. ಜಮೀನಿನ ದಾಖಲೆ, ನಿಮ್ಮ ಜಮೀನಿನ ದಾಖಲೆ ಅಂದ್ರೆ ನೀವು ಯಾವ ಜಾಗದಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡ್ತೀರಲ್ಲ ಅದರ ದಾಖಲೆಯನ್ನ ಕೊಡ್ಬೇಕಾಗುತ್ತೆ. ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಯ ವಿವರ, ಯಾಕಂತಂದ್ರೆ ಸಹಾಯಧನದ 57,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಮಾಡ್ತಾರೆ. ಇನ್ನು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಪಂಚಾಯತ್ ಕಚೇರಿಯಲ್ಲಿ ಅರ್ಜಿ ಮತ್ತೆ ದಾಖಲೆಗಳನ್ನ ಸಲ್ಲಿಸಿ ನೀವು ಈ ಯೋಜನೆಯಲ್ಲಿ ಫಲಾನುಭವಿಗಳಾಗಬಹುದು. ಇದು ಶೆಡ್ ನಿರ್ಮಾಣದ ಯೋಜನೆ. ಈಗ 2ನೇ ಯೋಜನೆ ಏನು ಅಂತಂದ್ರೆ ವಿಮೆ ಯೋಜನೆ. ಅಂದ್ರೆ ನಿಮ್ಮ ಹಸುಗಳು ಅಥವಾ ಎಮ್ಮೆಗಳು ವಿಮೆ ರಕ್ಷಣೆಯನ್ನ ನೀಡುವಂತ ಯೋಜನೆ. ಅದರ ಹೆಸರು ರಾಷ್ಟ್ರೀಯ ಜಾನುವಾರು ಮಿಷನ್. ಯಾಕಂತಂದ್ರೆ ನಿಮ್ಮ ಜಾನುವಾರುಗಳಿಗೆ ಏನಾದ್ರು ಹುಷಾರು ತಪ್ಪಿದ್ರೆ ಅಥವಾ ಅಚಾನಕ್ ಏನಾದ್ರೂ ಸಾವನ್ನಪ್ಪಿದ್ರೆ ವಿಮೆ ರಕ್ಷಣೆಯನ್ನ, ಅದು ಕೂಡ 70,000 ರೂಪಾಯಿವರೆಗೂ ಕೂಡ ವಿಮೆ ರಕ್ಷಣೆಯನ್ನ ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿ ಸರ್ಕಾರ ನೀಡುತ್ತೆ. ಅದರಲ್ಲೂ ಕೂಡ 85% ಸಬ್ಸಿಡಿಯನ್ನು ಕೂಡ ನೀಡಲಿದೆ. ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿ ಕರ್ನಾಟಕ ಸರ್ಕಾರ ಜಾನುವಾರುಗಳಿಗೆ ವಿಮೆ ರಕ್ಷಣೆಯನ್ನ ರೂಪಿಸಲಿದೆ, ವಿಮೆ ರಕ್ಷಣೆಯನ್ನ ನೀಡುತ್ತೆ. ಜಾನುವಾರುಗಳಿಗೆ ವಿಮೆ ಮಾಡಿಸಲು ಸರ್ಕಾರ 85% ಸಬ್ಸಿಡಿಯನ್ನ ನೀಡಲಿದೆ. ಅಂದ್ರೆ ನಿಮಗೆ 70,000 ರೂಪಾಯಿವರೆಗೂ ಕೂಡ ನಿಮ್ಗೆ ವಿಮೆ ರಕ್ಷಣೆಯನ್ನ ನೀಡ್ತಾರೆ. ಅದಕ್ಕೋಸ್ಕರ ನೀವು ಪ್ರೀಮಿಯಂ ಅನ್ನ ಕಟ್ಟಬೇಕಲ್ವಾ, ಆ ಪ್ರೀಮಿಯಂ ಅಲ್ಲಿ 85% ಸರ್ಕಾರ ಕಟ್ಟುತ್ತೆ. ಇನ್ನ 15% ಪ್ರೀಮಿಯಂ ಅನ್ನ ಮಾತ್ರ ನೀವು ಕಟ್ಟಬೇಕಾಗತ್ತೆ. ಇನ್ನ ಅರ್ಹತೆ ಏನು ಅಂತ ನೋಡ್ತಾ ಹೋದ್ರೆ ಹೈನುಗಾರಿಕೆಗೆ ಯೋಗ್ಯವಾದಂತ ಅಂದ್ರೆ ಹಾಲು ಕೊಡ್ತಿರುವಂತಹ 1 ವರ್ಷ ಮೇಲ್ಪಟ್ಟ ಮತ್ತು 8 ವರ್ಷಗಳ ಮೀರದಂತ, 1 ವರ್ಷದಿಂದ 8 ವರ್ಷದೊಳಗಡೆ ಇರುವಂತಹ ಹಾಲು ಕೊಡುವಂತಹ ಎಮ್ಮೆ ಇರ್ಬೋದು, ಹಸು ಇರ್ಬೋದು, ಅವುಗಳಿಗೆ ನೀವು 1 ರಿಂದ 3 ವರ್ಷದೊಳಗಡೆ ಅಂದ್ರೆ 1 ವರ್ಷದ್ದಾದ್ರೂ ವಿಮೆ ಮಾಡಿಸ್ಬೋದು, 2 ವರ್ಷದ್ದಾದ್ರೂ ವಿಮೆ ಮಾಡಿಸ್ಬೋದು, 3 ವರ್ಷದ್ದಾದ್ರೂ ಕೂಡ ವಿಮೆಯನ್ನ ಮಾಡಿಸ್ಬೋದು. ಅದು ಕೂಡ ಮಾರುಕಟ್ಟೆ ಮೌಲ್ಯದ 2% 6% ಪ್ರೀಮಿಯಂ ದರದಲ್ಲಿ ನೀವು ಮಾಡಿಸ್ಬೋದು. ಆಗ ಏನ್ ಮಾಡ್ತಾರೆ, ಗರಿಷ್ಠ 70,000 ರೂಪಾಯಿಯನ್ನ ನಿಮ್ಗೆ
ವಿಮೆ ರೂಪದಲ್ಲಿ ಸಿಗುತ್ತೆ. ಯಾವಾಗ ನಿಮ್ಮ ಹಸು ಅಥವಾ ಎಮ್ಮೆ ಏನಾದ್ರೂ ಸಾವನ್ನಪ್ಪಿದ್ರೆ ಅಥವಾ ಹುಷಾರ್ ತಪ್ಪಿದ್ರೆ ಆ ಕಂಡೀಷನ್ ಅಲ್ಲಿ ನಿಮಗೆ 70,000 ರೂಪಾಯಿವರೆಗೂ ಕೂಡ ವಿಮೆ ರಕ್ಷಣೆ ಕೊಡ್ತಾರೆ. ಅದು ಆ ಒಂದು 2% ಅಥವಾ 6% ಪ್ರೀಮಿಯಂ ಏನಿತ್ತು ಅದರಲ್ಲಿ ನೀವು ಕೇವಲ 15% ಪ್ರೀಮಿಯಂ ಅನ್ನ ನೀವು ಕಟ್ಟಬೇಕು, ಇನ್ನು ಉಳಿದಿರುವಂತದ್ದನ್ನ ಸರ್ಕಾರ ಕಟ್ಟುತ್ತೆ. ಈ ಒಂದು ಯೋಜನೆಯಲ್ಲಿ ನಿಮ್ಮ ಹತ್ರ ಗರಿಷ್ಠ 10 ಹಸುಗಳಿಗೆ ವಿಮೆಯನ್ನ ಮಾಡಿಸಬಹುದು. ಅಂದ್ರೆ 1ರಿಂದ 10 ಹಸು ಒಳಗಡೆ ಇರುವಂತವ್ರು ಅಥವಾ 10 ಹಸುಗಳಿಗೆ ನೀವು ಈ ಒಂದು ವಿಮೆ ಯೋಜನೆಯಡಿ ಪ್ರೀಮಿಯಂ ಅನ್ನ ಕಟ್ತಾ ವಿಮೆ ರಕ್ಷಣೆಯನ್ನ ಪಡ್ಕೋಬಹುದು. ಜಾನುವಾರುಗಳ ಮೌಲ್ಯ ನಿಗದಿಯನ್ನು ಪ್ರತಿದಿನದ ಪ್ರತಿ ಲೀಟರ್ ಹಾಲು ಉತ್ಪಾದಾನುಸಾರವಾಗಿ ನಿಗದಿಪಡಿಸಲಾಗುವುದು. ಯಾಕಂತಂದ್ರೆ ಎಲ್ಲಾ ಹಸುಗಳು ಅಥವಾ ಎಲ್ಲಾ ಎಮ್ಮೆಗಳಿಗೂ 70,000 ರೂಪಾಯಿಯನ್ನ ಕೊಡಲ್ಲ, ಅದರ ಮೂಲ ಬೆಲೆ ಪ್ರಕಾರ ಹಣವನ್ನ ನೀಡ್ತಾರೆ. ಯಾವ ರೀತಿ ಅದನ್ನ ನಿಗದಿಪಡಿಸ್ತಾರೆ ಅಂತಂದ್ರೆ ಪ್ರತಿದಿನ ಆ ಜಾನುವಾರು ಎಷ್ಟು ಲೀಟರ್ ಹಾಲು ಉತ್ಪಾದನೆ ಮಾಡುತ್ತೆ ಅದರ ಮೇಲೆ. ಈಗ ದನಗಳಾಗಿದ್ರೆ 3,000 ರೂಪಾಯಿ ಪ್ರತಿ ಲೀಟರ್ ಪ್ರತಿ ದಿನಕ್ಕೆ. ಅದೇ ಏನಾದ್ರೂ ಕೂಡ ಎಮ್ಮೆಗಳಾಗಿದ್ರೆ 4,000 ರೂಪಾಯಿ ಪ್ರತಿ ಲೀಟರ್ ಪ್ರತಿ ದಿನದ ಅನುಸಾರವಾಗಿ ಮಾರುಕಟ್ಟೆ ಮೌಲ್ಯವನ್ನ ನಿಗದಿಪಡಿಸ್ತಾರೆ. ಯಾವ ರೀತಿ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಿಮ್ಮ ಹತ್ರ ಒಂದು ಹಸು ಇದೆ. ಹಸು ಯಾವ ಕೆಟಗರಿಗೆ ಬಂತು? ದನಗಳ ಕೆಟಗರಿಗೆ ಬಂತು. ಅದೇನ್ ಮಾಡುತ್ತೆ? 10 ಲೀಟರ್ ಹಾಲು ಕೊಡ್ತಾ ಇದೆ ದಿನಕ್ಕೆ, ಪ್ರತಿ ದಿನಕ್ಕೆ 10 ಲೀಟರ್. ಸೊ 10 ಲೀಟರ್ ಇಂಟು 3,000 ರೂಪಾಯಿ ಎಷ್ಟಾಯ್ತು? 30,000 ರೂಪಾಯಿ. ನಿಮ್ಮ ಹಸುವಿನ ಮೂಲ ಬೆಲೆ ಎಷ್ಟಾಯ್ತು? 30,000 ರೂಪಾಯಿ. 30,000 ರೂಪಾಯಿ ಆ ಹಸು ಏನಾದ್ರೂ ತೀರೋದ್ರೆ 30,000 ರೂಪಾಯಿಯನ್ನ ನಿಮಗೆ ಕೊಡ್ತಾರೆ. ಆ ರೀತಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬಹುದು ಅಂತ ನೋಡ್ತಾ ಹೋದ್ರೆ, ಅರ್ಹರಾದಂತಹ ಪಶುಪಾಲಕರು ತಮ್ಮ ಹತ್ತಿರದ ಸರ್ಕಾರಿ ಪಶು ವೈದ್ಯ ಆಸ್ಪತ್ರೆ, ಪ್ರಾಥಮಿಕ ಪಶು ವೈದ್ಯ ಕೇಂದ್ರ ಅಥವಾ ತಾಲೂಕು ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇಷ್ಟೋ ತನಕ ನಾವು ಮೊದಲನೆಯ ಯೋಜನೆಯಲ್ಲಿ ಶೆಡ್ ನಿರ್ಮಾಣಕ್ಕೋಸ್ಕರ, 2ನೇ ಯೋಜನೆಯಲ್ಲಿ ವಿಮೆಗೋಸ್ಕರ, ಈಗ 3ನೇ ಯೋಜನೆಯನ್ನ ಹಸು ಅಥವಾ ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಇರುವಂತ ಯೋಜನೆಯನ್ನ ತಿಳ್ಕೊಳ್ಳೋಣ. 3ನೇ ಯೋಜನೆ ಯಾವುದು? ಪಶು ಭಾಗ್ಯ ಯೋಜನೆ. ಈ ಪಶು ಭಾಗ್ಯ ಯೋಜನೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಡೈರಿ ಘಟಕಗಳನ್ನ ಸ್ಥಾಪಿಸಲು ಅಥವಾ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ರೈತರಿಗೆ ಸಬ್ಸಿಡಿ ಮತ್ತು ಆರ್ಥಿಕ ನೆರವನ್ನ ಕೊಡ್ತಾರೆ. ಈ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ 2 ಹಸು ಇಲ್ಲ ಅಂತಂದ್ರೆ 2 ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕೋಸ್ಕರ 1,25,000 ರೂಪಾಯಿವರೆಗೂ ಕೂಡ ಸಾಲವನ್ನ ಕೊಡ್ತಾರೆ. ಅದರಲ್ಲಿ 50% ಸಬ್ಸಿಡಿಯನ್ನ ಸರ್ಕಾರನೇ ನೀಡುತ್ತೆ. ಅಂದ್ರೆ ನೀವು ಟೈಮ್ಗೆ ಕರೆಕ್ಟ್ ಆಗಿ ಬಡ್ಡಿಯನ್ನ ಕಟ್ಕೊಂತ ಹೋದ್ರೆ 50% ಸಬ್ಸಿಡಿಯನ್ನ ಸರ್ಕಾರ ನೀಡುತ್ತೆ. ಈ ಯೋಜನೆಯ ಪ್ರಯೋಜನಗಳನ್ನ ನೋಡ್ತಾ ಹೋದ್ರೆ ಆರ್ಥಿಕ ನೆರವು, ಮಾರುಕಟ್ಟೆ ಬೆಂಬಲ, ಸಾಲ ಮತ್ತು ವಿಮಾ ರಕ್ಷಣೆ, ಮತ್ತೆ ನಿಮ್ಗೆ ಈ ಒಂದು ಯೋಜನೆಯಡಿ ತರಬೇತಿಯನ್ನು ಕೂಡ ಕೊಡ್ತಾರೆ. ಹಸುಗಳ ಪಾಲನೆಗಾಗಿ ತರಬೇತಿಯನ್ನು ಕೂಡ ಈ ಒಂದು ಯೋಜನೆಯ ಮುಖಾಂತರ ನೀವು ಪಡ್ಕೋಬಹುದು. ಅರ್ಜಿಗೆ ಬೇಕಾಗುವಂತಹ ದಾಖಲೆಗಳೇನು ಅಂತ ನೋಡ್ತಾ ಹೋದ್ರೆ ಆಧಾರ್ ಕಾರ್ಡು, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡು, ಮೊಬೈಲ್ ನಂಬರ್ಗಳನ್ನ ಕೊಡಬೇಕಾಗುತ್ತೆ. ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ನೀವು ಆನ್ಲೈನ್ ನಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಡೈರೆಕ್ಟ್ ಆಗಿ ಸಲ್ಲಿಸಬಹುದು. ಇಲ್ಲ ಅಂತ ಅಂದ್ರೆ ನಿಮ್ಮ ಹತ್ರ ಇರುವಂತಹ ಗ್ರಾಮವನ್ನು, ಕರ್ನಾಟಕವನ್ನು ಇಲ್ಲ ಅಂದ್ರೆ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ಬೇಕಾಗಿರುವಂತಹ ದಾಖಲೆಗಳನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ಈ ವಿಡಿಯೋದಲ್ಲಿ ನಾವು ಟಾಪ್ 3 ಹೈನುಗಾರಿಕೆಗೆ ಅಂತಾನೆ ಇರುವಂತಹ ಯೋಜನೆಗಳ ಕುರಿತಾಗಿ ತಿಳ್ಕೊಂಡ್ವಿ. ಈ 3 ಯೋಜನೆಗಳ ಸಪರೇಟ್ ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಸಪರೇಟ್ ವಿಡಿಯೋದಲ್ಲಿ ಅರ್ಹತೆ ಏನು, ಯಾರ್ಯಾರು ಅಪ್ಲೈ ಮಾಡಬಹುದು, ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಾವು ಡೀಟೇಲ್ ಆಗಿ ತಿಳ್ಕೊಂಡಿದೀವಿ. ಆ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾವುದಾದ್ರೂ ಯೋಜನೆಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದ.